ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಫಸ್ಟ್ ವ್ಲಾಗ್ ಬಂದುಬಿಟ್ಟು ನಾನು ಒಂದು ಡಿಶ್ನ ಪ್ರಿಪೇರ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಹೋಗಿ ನೋಡಿ, ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವತ್ತು ಪನ್ನೀರ್ ಟಿರಾಮಿಸು ಮಾಡ್ತಿದ್ದೀವಿ. ಪನ್ನೀರ್ ಟಿರಾಮಿಸು ಮಾಡೋದಕ್ಕೆ ನಾನು ಇಲ್ಲಿ ತೊಗೊಂಡಿರೋದು 200 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಅದಾದಮೇಲೆ ಬ್ರೆಡ್ನ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬೋದು. ನಾನು ಬಂದು ಈ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದು ಕಾಫಿ ಪೌಡರ್ ಮತ್ತು ಸ್ವಲ್ಪ ಬಿಸಿ ನೀರು ಹಾಕಿ ಲಿಕ್ವಿಡ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1/4 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಆ ಥರ ತೊಗೊಳ್ಳಿ. ನಿಮಗೆ ಶುಗರ್ ಬೇಡ ಅಂದರೆ ಜೇನುತುಪ್ಪ ಈ ಥರ ಏನಾದರೂ ಹಾಕೋಬೋದು. ಜೇನುತುಪ್ಪ ಇರಲಿಲ್ಲ ಅಂದ್ಬಿಟ್ಟು ನಾನು ಶುಗರ್ನೇ ತೊಗೊಂಡಿದ್ದೀನಿ. ಅದಾದಮೇಲೆ 1/4 ಕಪ್ಪಷ್ಟು ಮೊಸರು, 1/4 ಕಪ್ಪಷ್ಟು ಹಾಲು, ಆಮೇಲೆ ಇದನ್ನು ಮಾಡೋದಕ್ಕೆ ಸ್ವಲ್ಪ ವೆನಿಲ್ಲಾ ಎಸೆನ್ಸು ಮತ್ತು ಕೋಕಾ ಪೌಡರು ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಎಲ್ಲದನ್ನು ಗ್ರೈಂಡ್ ಮಾಡ್ಕೋಬೇಕು ತಿನ್ ಪೇಸ್ಟ್ ಆಗಿ. ಸೊ ಅದಕ್ಕೆ ನಾನು ಪನ್ನೀರ್ನ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಲು, ಮೊಸರು. ನೀವು ಮೊಸರು ಅಥವಾ ಯೋಗರ್ಟ್ ಎರಡರಲ್ಲಿ ಯಾವುದಾದ್ರು ಒಂದು ಆ್ಯಡ್ ಮಾಡ್ಕೊಳ್ಳಿ. ಯೋಗರ್ಟ್ ಇದ್ದರೆ ಯೋಗರ್ಟ್ ಮಾಡ್ಕೊಳ್ಳಿ, ಮೊಸರು ಇದ್ದರೆ ಮೊಸರು ಯಾವ್ದಾದ್ರು ಒಂದು ಮಾಡಿ. ಅದಾದಮೇಲೆ ಸ್ವಲ್ಪ ವೆನಿಲ್ಲಾ ಎಸೆನ್ಸು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಇಟ್ಕೊಂಡಿರೋ ಅಂಥ ಬ್ರೆಡ್ನ ಇದಕ್ಕೆ ಡಿಪ್ ಮಾಡಿಬಿಟ್ಟು ಈ ಥರ ಇಟ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಅದ್ರ ಮೇಲೆ ಇದು ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಪನ್ನೀರನ್ನ ಒಂದು ಲೇಯರ್ ಆ್ಯಡ್ ಮಾಡಬೇಕು. ಇನ್ನೊಂದು ಬ್ರೆಡ್ಡು ಡಿಪ್ ಮಾಡಿ ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳೋದು. ಅಗೈನ್ ಸೇಮ್ ಇನ್ನೊಂದು ಲೇಯರ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಾದಮೇಲೆ ಇದನ್ನು 20 ಮಿನಿಟ್ಸು ನಾವು ರೇಟರಲ್ಲಿ ಇಟ್ಬಿಟ್ಟು ಆಮೇಲೆ ಬನ್ನಿ. ಈಗ 30 to 40 ಮಿನಿಟ್ಸ್ ಬಿಟ್ಟಾದಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಹಿಂಗಾಗಿದೆ ಅಂದ್ಬಿಟ್ಟು ಈ ಥರ ತಿಕ್ಕಾಗಿ ರೆಫ್ರಿಜರೇಟ್ ಆಗಿದೆ. ಇವಾಗ ಇದ್ರ ಮೇಲೆ ಕೋಕೋ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಇವಾಗ ಇದ್ರ ಮೇಲೆ ಕೋಕೋ ಪೌಡರ್ನ ಸ್ಪ್ರಿಂಕಲ್ ಮಾಡಾಗಿದೆ. ನೆಕ್ಸ್ಟ್ ನೋಡೋಣ ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಇದು ಲೇಯರ್ ಥರನೂ ಫಾರ್ಮ್ ಆಗಿದೆ. ನೋಡೋಣ, ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ, ನೀವೇ ನೋಡ್ತಿದ್ದೀರ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಅಂತ. ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಇವಾಗ ಇನ್ ಕೇಸ್ ನಮ್ಗೆ ಏನಾದರೂ ಲೈಕ್ ಇವಾಗ ಡೆಸರ್ಟ್ ಕ್ರೇವಿಂಗ್ ಆಗ್ತಿದೆ ಅಥವಾ ಚಾಕ್ಲೇಟ್ ಕ್ರೇವಿಂಗ್ ಆಗ್ತಿದೆ ಅಂದಾಗ ಮನೇಲೇ ಹೆಲ್ದಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಮತ್ತು ತುಂಬ ಟೈಮ್ ಬೇಕಾಗಲ್ಲ. ತುಂಬ ಕಾಂಪ್ಲಿಕೇಟೆಡ್ ಎಲ್ಲ ಏನಿಲ್ಲ. ನೀವು ವಿಡಿಯೋದಲ್ಲಿ ನೋಡಿರೋ ಹಾಗೇ ತುಂಬ ಸಿಂಪಲ್ ಮಾಡ್ಕೊಂಡು ಆರಾಮಾಗಿ ನಾವು ಎಂಜಾಯ್ ಮಾಡ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೈ ಪ್ರೋಟೀನ್ ಪನ್ನೀರ್ ಟಿರಾಮಿಸನ್ನ ಹೇಗೆ ಮಾಡೋದು ಅಂತಂದ್ಬಿಟ್ಟು. ಮತ್ತು ಇನ್ನೊಂದು ಏನಂತಂದರೆ ನಮಗೆ ಶುಗರ್ ಬೇಡ ಅಂತಂದರೆ ನಾವು ಹನಿನ ಯೂಸ್ ಮಾಡ್ಕೋಬೋದು. ಅದು ಇನ್ನೂ ವೆರಿ ಹೆಲ್ದಿ ಆಗಿರುತ್ತೆ. ಐ ಹೋಪ್ ಯು ಗೈಸ್ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಈ ವಿಡಿಯೋನ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.